ಎಲ್ಲರಿಗೂ ನಮಸ್ಕಾರ. ಕಿತ್ತೂರಾಣಿ ಚೆನ್ನಮ್ಮ ಅವರ ಜಯಂತಿಯ ಶುಭಾಶಯಗಳನ್ನ ತಿಳಿಸ್ತಾ ಈ ವಿಡಿಯೋನ ಮುಂದುವರ್ಸೋಣ. ಏನಪ್ಪ ಅಂತ ಅಂದರೆ ಈ ವಿಡಿಯೋ ಮಾಡ್ತಿರೋ ಉದ್ದೇಶ ಅಂತ ಅಂದರೆ ಮಗುವಿಗೆ ಅಂದರೆ ಸಣ್ಣ ಮಕ್ಕಳಿಗೆ ಹುಟ್ಟಿದ ತಕ್ಷಣ ಹುಟ್ಟಿದ ಮಗುವಿನಿಂದ ಹಿಡಿದು 16 ವರ್ಷದೊಳಗೆ ಆಗ್ತಕ್ಕಂಥ ಚುಚ್ಚುಮದ್ದಿನ ಬಗ್ಗೆ ನಾನಿವತ್ತು ನಿಮಗೆ ಮಾಹಿತಿಯನ್ನು ತಿಳಿಸ್ತಾ ಇದ್ದೀನಿ. ಏನಪ್ಪ ಅಂತಂದರೆ ಮಗು ಹುಟ್ಟಿದ ತಕ್ಷಣ 24 ಗಂಟೆ ಒಳಗೆ BCG ಅಂದರೆ ಬ್ಯಾಸಿಲಸ್ ಕಾಟ್ಮೆಂಟ್ ಗೆರಿನ್ ಅನ್ನುವಂಥದ್ದು TB ಈ ಪ್ರಾಥಮಿಕವಾಗಿ ಕ್ಷಯರೋಗದ ವಿರುದ್ಧ ಬಳಸ್ತಕ್ಕಂಥ ಈ ಒಂದು ಲಸಿಕೆ BCG ಆಗಿರುವಂಥದ್ದು. ಅದರೊಂದಿಗೆ OPV ಅನ್ನುವಂಥದ್ದು ಓರಲ್ ಪೋಲಿಯೋ ವ್ಯಾಕ್ಸಿನ್ ಇದನ್ನು 2 ಹನಿಯಾಗಿ ಬಾಯಿಗೆ ಹಾಕುವಂಥದ್ದು. ಅದರೊಂದಿಗೆ ಹೆಪಟೈಟಿಸ್ B ಅನ್ನುವಂಥದ್ದು ಇದನ್ನು ಕಾಲಿಗೆ ಇಂಜೆಕ್ಷನ್ ಮಾಡುವಂಥದ್ದು. ಇದನ್ನು ಯಾಕೆ ಹಾಕ್ತಾರೆ ಅಂತಂದರೆ ಜಾಂಡೀಸ್ನ ವಿರುದ್ಧ ಹೋರಾಡುವಂತಹ ಒಂದು ವ್ಯಾಕ್ಸಿನ್ಸ್ ಇದಾಗಿರುವಂಥದ್ದು. ಮೊದಲನೇದಾಗಿ ಹುಟ್ಟಿದ ತಕ್ಷಣ BCGಯೊಂದಿಗೆ OPV ಮತ್ತು ಹೆಪಟೈಟಿಸ್ B ಈ 3 ಹಾಕುವಂಥದ್ದು. ನಂತರ ಮಗುವಿಗೆ 1.5 ತಿಂಗಳಾದ ಮೇಲೆ ಯಾವ ಇಂಜೆಕ್ಷನ್ ಹಾಕ್ತಾರೆ? ಈ 1.5 ತಿಂಗಳ ಇಂಜೆಕ್ಷನ್ OPV ಫಸ್ಟ್ ಅಂತೇಳಿ ನಾವು ಹೇಳ್ತೇವೆ. 1 ತಿಂಗಳಾಗ್ತಾ OPV ಫಸ್ಟ್ ಅನ್ನುವಂಥದ್ದು. ಈ OPV ಫಸ್ಟ್ ಅನ್ನುವಂಥ ಇದನ್ನು 2 ಹನಿ ಬಾಯಿಗೆ ಹಾಕುವಂಥದ್ದು. ಅದರೊಂದಿಗೆ ಪೆಂಟಾ ಫಸ್ಟ್ ಇದನ್ನು ಕಾಲಿಗೆ ಇಂಜೆಕ್ಷನ್ನ ಮಾಡುವಂಥದ್ದು. ಮತ್ತು PCV ಅನ್ನುವಂಥದ್ದು ಇದನ್ನು ನ್ಯೂಮೋನಿಯಾ ಅಂದರೆ ಕಿವಿಯ ಸೋಂಕಿನಿಂದ ಮುಕ್ತಗೊಳಿಸುವಂಥ ವ್ಯಾಕ್ಸಿನ್ಸ್ ಇದಾಗಿರುವಂಥದ್ದು. ಮತ್ತು IPV ಅನ್ನುವಂಥದ್ದು ಇದು ಕೂಡ IPV ಅಂದರೆ ಪೋಲಿಯೋ ಇಂಜೆಕ್ಷನ್ ಅಂದರೆ ಪೋಲಿಯೋ ಚುಚ್ಚುಮದ್ದು ಇದಾಗಿರುವಂಥದ್ದು. ಮತ್ತು ಅದರೊಂದಿಗೆ ರೋಟಾ ಅನ್ನುವಂಥ ಚುಚ್ಚುಮದ್ದನ್ನು ನೀಡ್ತಾರೆ. ಇದೇನಪ್ಪ ಅಂತಂದರೆ ಅತಿಸಾರ ಮತ್ತು ಬೇದಿಯನ್ನು ತಡೆಯೋದಕ್ಕೋಸ್ಕರ ಈ ಒಂದು ವ್ಯಾಕ್ಸಿನನ್ನು ಹಾಕುವಂಥದ್ದು. ಮತ್ತು ಅದೇ ರೀತಿಯಾಗಿ 1.5 ತಿಂಗಳಾದ ನಂತರ 2.5 ತಿಂಗಳಿಗೆ ಯಾವ ರೀತಿಯಾಗಿರ್ತಕ್ಕಂಥ ಚುಚ್ಚುಮದ್ದನ್ನು ನೀಡ್ತಾರೆ. 2.5 ತಿಂಗಳಿಗೆ OPV ಸೆಕೆಂಡ್ ಅಂದರೆ 2 ತಿಂಗಳಾಗಿರುತ್ತೆ OPV ಸೆಕೆಂಡ್ ಓರಲ್ ಪೋಲಿಯೋ ವ್ಯಾಕ್ಸಿನ್ಸ್ 2. ಇದರಲ್ಲಿ ಏನಪ್ಪ ಅಂತಂದರೆ OPV ಅನ್ನೋಂಥದ್ದು 2 ಹನಿ ಬಾಯಿಗೆ ಹಾಕುವಂಥದ್ದು. ಮತ್ತು ಪೆಂಟಾ 2 ಆಗುತ್ತೆ. ಇದನ್ನು ಕಾಲಿಗೆ ನೀಡ್ತಕ್ಕಂಥ ಇಂಜೆಕ್ಷನ್ ಇದಾಗಿರುತ್ತೆ. ಇದರೊಂದಿಗೆ ರೋಟಾ 2 ಅನ್ನುವಂಥದ್ದನ್ನ ಇಂಜೆಕ್ಷನ್ ನೀಡ್ತಾರೆ. ಇದನ್ನು ಏನಕ್ಕಪ್ಪ ಅಂತ ಹೇಳಿದ್ರೆ ವಾಂತಿ ಬೇದಿಗೆ ಇದನ್ನು 2 ml ಅಷ್ಟು ಸಿರಿಂಜಲ್ಲಿ ತೊಗೊಂಡ್ಬಿಟ್ಟು ಬಾಯಿಗೆ ಹಾಕುವಂಥದ್ದು. ಮತ್ತು ಅದೇ ರೀತಿಯಾಗಿ 3.5 ತಿಂಗಳ ಚುಚ್ಚುಮದ್ದು ಇದನ್ನು OPV 3 ಅಂತ ಹೇಳಿ ಕರೀತಾರೆ. ಅಂದರೆ 3.5 ತಿಂಗಳ ಇಂಜೆಕ್ಷನ್ ಆಗಿರುತ್ತೆ OPV 3 ಓರಲ್ ಪೋಲಿಯೋ ವ್ಯಾಕ್ಸಿನ್ಸ್ 3ನೇ ಚುಚ್ಚುಮದ್ದು. ಇದರಲ್ಲೂ ಕೂಡ OPV ಅನ್ನುವಂಥದ್ದು ಇದು ಕೂಡ ಬಾಯಿಗೆ 2 ಹನಿ ಹಾಕುವಂಥದ್ದು. ಮತ್ತು OPV ಇದನ್ನು ಪೆಂಟಾ 3 ಅಂತೇಳಿ ಇದನ್ನು ಕಾಲಿಗೆ ಇಂಜೆಕ್ಷನ್ನ ಮಾಡುವಂಥದ್ದು. PCV 2 ಇದು PCV 1.5 ತಿಂಗಳಲ್ಲಿ ಹಾಕಿರ್ತಾರೆ. ಮತ್ತು ಇದನ್ನು PCV 2 ಅಂತ ಹೇಳಿ ಇದನ್ನು ಕರೀತಾರೆ. ನ್ಯೂಮೋನಿಯಾ ಇದು ಯಾವುದೇ ಸೋಂಕಿನಿಂದ ತಡೆಯೋದಕ್ಕೆ ಸಹಾಯಕ ಆಗುವಂಥದ್ದು. ಮತ್ತು IPV ಅನ್ನುವಂಥದ್ದು IPV 2 ಇದು ಕೂಡ ಅತಿಸಾರ ಮತ್ತು ಬೇದಿಯನ್ನು ತಡೆಯೋದಕ್ಕೆ ಸಹಾಯಕ ಆಗುವಂಥದ್ದು. ಮತ್ತು ಇದನ್ನು ರೋಟಾ 3 1.5 ತಿಂಗಳಲ್ಲೂ ಕೂಡ ರೋಟವನ್ನು ಹಾಕಿರ್ತಾರೆ, 2.5 ತಿಂಗಳಲ್ಲೂ ಕೂಡ ಹಾಕಿರ್ತಾರೆ, ಮತ್ತು 3.5 ತಿಂಗಳಲ್ಲೂ ಕೂಡ ಹಾಕೋದಿದ್ದನ್ನು ರೋಟಾ 3 ಇದನ್ನು ಹಾಕುವಂಥದ್ದು. 3ನೇದು ಇದಕ್ಕೇನಪ್ಪ ಅಂದರೆ ಅತಿಸಾರ ಬೇದಿ ಇದನ್ನು ನಿಯಂತ್ರಿಸೋದಕ್ಕೆ ಈ ಒಂದು ಚುಚ್ಚುಮದ್ದನ್ನು ಹಾಕುವಂಥದ್ದು. ನಂತರ ಅದೇ ರೀತಿಯಾಗಿ ಇನ್ನು 9 ತಿಂಗಳಿಂದ 16 ವರ್ಷದೊಳಗಿರ್ತಕ್ಕಂಥ ಚುಚ್ಚುಮದ್ದನ್ನು ನಾನು ನಿಮಗೆ ಮುಂದಿನ ವಿಡಿಯೋದಲ್ಲಿ ಹೇಳ್ತೀನಿ, ತಿಳಿಸ್ಕೊಡ್ತೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ತಿಳ್ಕೊಳ್ತಾ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಒಂದು ಮುಂದಿನ ವಿಡಿಯೋದೊಂದಿಗೆ ನಿಮ್ಮನ್ನು ಭೇಟಿ ಆಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ. ಸರ್ವೇ ಜನ ಸುಖಿನೋ ಭವಂತು.